ನಿಮ್ಮ ಚಾನಲ್ ಎಜುಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸೊ ವಿದ್ಯಾರ್ಥಿ ಎಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫಾಲೋ ಮಾಡಿ, ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ. ಸೊ ವಿದ್ಯಾರ್ಥಿ ಒಂದು DCD ಒಂದು ಡ್ರಾಫ್ಟ್ ಕಾಪಿಯನ್ನು ಬಿಟ್ಟಿದ್ದಾರೆ. ಸೊ ಅದನ್ನ ಚೆಕ್ ಮಾಡ್ಕೊಂಡು ವಿದ್ಯಾರ್ಥಿ. ಹಾಗೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಲಾಸ್ಟ್ ವರೆಗೂ ತಪ್ಪದೆ ಸ್ಕಿಪ್ ಮಾಡಿ ನೋಡಿ ವಿದ್ಯಾರ್ಥಿ. ಸೊ ಸರ್ಕಾರದ ಆದೇಶ ಸಂಖ್ಯೆ ED52TEC 2019 ದಿನಾಂಕ 15/6/2019 ಅಖಿಲ ಭಾರತೀಯ ತಾಂತ್ರಿಕ ಶಿಕ್ಷಣ ಇಲಾಖೆ ಹಾಗೂ ನವದೆಹಲಿಯ ಮಾರ್ಗಸೂಚಿಗಳನ್ವಯ ಲ್ಯಾಟರಿ ಎಂಟ್ರಿ ಮೂಲಕ ಎರಡನೇ ವರ್ಷ ಮೂರನೇ ಸೆಮಿಸ್ಟರ್ ಇಂಜಿನಿಯರಿಂಗ್ ಕೋರ್ಸ್ ಪ್ರವೇಶಕ್ಕೆ ಅನುಮೋದಿತ ಪ್ರವೇಶತೆಯಲ್ಲಿ ಗರಿಷ್ಠ ಶೇಕಡ 10% ಸೀಟ್ಗಳು ಲ್ಯಾಟರಿ ಎಂಟ್ರಿ ಪ್ರವೇಶಾತಿ ಪರಿಗಣಿಸಲು ಆದೇಶಿಸಲಾಗಿರುತ್ತದೆ. ಸೊ ಅದರಂತೆ 2024-25 ಶೈಕ್ಷಣಿಕ ಸಾಲಿನ ಇಂಜಿನಿಯರಿಂಗ್ ಪದವಿ ಕೋರ್ಸ್ಗಳಿಗೆ ಅನುಮೋದಿತ ಇಂಟೇಕ್ ಹಾಗೂ ಖಾಸಗಿ ಡೀಮ್ಡ್ ವಿಶ್ವವಿದ್ಯಾಲಯ ಅಧಿನಿಯಮದ ಪ್ರಕಾರ ಸರ್ಕಾರಕ್ಕೆ ಸಲ್ಲಿಸಿದ ಶೇಕಡಾವಾರು ಪ್ರಮಾಣದ ಸರ್ಕಾರಿ ಸೀಟುಗಳ ಅನುಗುಣವಾಗಿ ಶೇಕಡ 10% ಸೀಟುಗಳನ್ನು 2025-26 ಶೈಕ್ಷಣಿಕ ಸಾಲಿನ ಲ್ಯಾಟರಿ ಎಂಟ್ರಿ ಮೂಲಕ ಎರಡನೇ ವರ್ಷದ ಮೂರನೇ ಸೆಮಿಸ್ಟರ್ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಭರ್ತಿ ಮಾಡಲು ಕರಡು ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಸಿದ್ಧಪಡಿಸಿ ಇವರೊಂದಿಗೆ ಲಗತ್ತಿಸಲಾಗಿದೆ. ಈ ಕರಡು ಸೀಟ್ ಮ್ಯಾಟ್ರಿಕ್ಸ್ ನಲ್ಲಿ ಶೈಕ್ಷಣಿಕ ಸಂಸ್ಥೆಗಳ ಹಾಗೂ ವಿದ್ಯಾರ್ಥಿಗಳ ಮಾಹಿತಿಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಈ ದಿನವೇ ಪ್ರಕಟಿಸಲು ಕ್ರಮ ವಹಿಸಿದೆ. ಸಾದರಿ ಕರಡು ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಯಾವ್ದಾದ್ರು ಲೋಪದೋಷ ಅಂದ್ರೆ ವಿದ್ಯಾರ್ಥಿ ಏನೇ ಮಿಸ್ಟೇಕ್ಸ್ ಇದ್ರು ಕೂಡ ಅಥವಾ ಏನೇ ಡೌಟ್ಸ್ ಇದ್ರು ಕೂಡ ಸಲಹೆಗಳಿದ್ದಲ್ಲಿ ಸಂಬಂಧಪಟ್ಟ ತಮ್ಮ ಆಕ್ಷೇಪಣಾ ಸಲಹೆಗಳನ್ನು ನೇರವಾಗಿ ಸರ್ಕಾರದ ಕಾರ್ಯದರ್ಶಿ, ಉನ್ನತ ಶಿಕ್ಷಣ ಇಲಾಖೆ, 2ನೇ ಗೇಡು, 6ನೇ ಮಹಡಿ, ಬಹುಮಹಡಿಗಳ ಕಟ್ಟಡ, ಡಾಕ್ಟರ್ BR ಅಂಬೇಡ್ಕರ್ ವೇದಿ, ಬೆಂಗಳೂರು ಇಲ್ಲಿಗೆ ಬಂದು ಅಥವಾ ಇಮೇಲ್ ಏನಿದೆಯಲ್ಲ, ಸೊ ಇದಕ್ಕೆ ನೀವು ಒಂದು ಇಮೇಲ್ ಮುಖಾಂತರ ತಿಳಿಸಬಹುದು. ಏನ್ ಮಿಸ್ಟೇಕ್ಸ್ ಇದ್ರು, ಏನೇ ಡೌಟ್ಸ್ ಇದ್ರು ಕೂಡ. ಸೊ 3 ದಿನಗಳ ಒಳಗಾಗಿ ನೀವು ಏನೇ ಮಿಸ್ಟೇಕ್ಸ್ ಇದ್ರೆ, ಡೌಟ್ಸ್ ಇದ್ರು ತಿಳಿಸ್ಬೇಕಂತ ಹೇಳಿದ್ದಾರೆ. ಸೊ ಇಷ್ಟು ಬಿಟ್ರೆ ಮತ್ತೇನಿಲ್ಲ. ಸೊ ನಿಮ್ಗೆ ಟೋಟಲ್ ಆಗಿ ಲ್ಯಾಟರ್ ಎಂಟ್ರಿ ವಿದ್ಯಾರ್ಥಿಗಳು 10% ಮಾತ್ರ ಸೀಟ್ಗಳನ್ನು ಮಾತ್ರ ಕೊಟ್ಟಿರ್ತಾರೆ ಒಂದು ಇಂಜಿನಿಯರಿಂಗ್. ಸೊ ಆಲ್ ಇಂಜಿನಿಯರಿಂಗ್ ಸೀಟ್ಸ್ ಕಾಲೇಜ್ ಏನಿದಾವಲ್ಲ ಕರ್ನಾಟಕದಲ್ಲಿ, ಸೊ ಎಲ್ಲ ಇಂಜಿನಿಯರಿಂಗ್ ಅಲ್ಲಿ ಬರೀ 10% ಅಷ್ಟೇ ಕೊಟ್ಟಿರ್ತಾರೆ. ಸೊ ಉಳಿದ 90% PUC ಅವ್ರು ತಗೊಂತಾರೆ. ಹಾಗೆ PUC ಅಂದ್ರೆ KCD ಬರ್ದವ್ರು, ಕಾಮ್ಡೆಕ್ ಬರ್ದವ್ರು, ಈ ತರ ಬರ್ದವ್ರು ವಿದ್ಯಾರ್ಥಿ ಹೋಗುತ್ತೆ. ಓಕೆ ವಿದ್ಯಾರ್ಥಿ. ಸೊ ಇಲ್ಲಿ ಕೊಟ್ಟಿರುವಂತಹ ಒಂದು ಡ್ರಾಫ್ಟ್ ಕಾಪಿ ಬರೋದು ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿಗಳೇ, ನೀವು ಮೊದಲನೇದಾಗಿ ಇದರಲ್ಲಿ ಏನ್ ಚೆಕ್ ಮಾಡ್ಬೇಕಂದ್ರೆ ಫಸ್ಟ್ ಕಾಲೇಜ್ ಹೆಸರು ನೋಡ್ಕೊಳ್ಳಿ ವಿದ್ಯಾರ್ಥಿ. ನಿಮ್ಗೆ ಯಾವ ಕಾಲೇಜ್ ಇಂಟ್ರೆಸ್ಟ್ ಇದೆ, ಸೊ ಯಾವ ಬ್ರಾಂಚ್ ಇಂಟ್ರೆಸ್ಟ್ ಇದೆ, ಸೊ ಅದನ್ನೆಲ್ಲಾನು ಫಸ್ಟ್ ಕನ್ಫರ್ಮ್ ಮಾಡ್ಕೊಂಬಿಡಿ. ಓಕೆನಾ ವಿದ್ಯಾರ್ಥಿ. ಸೊ ಯಾವ ಡಿಸ್ಟಿಕ್ ಹೋಗ್ತೀರಾ, ಯಾವ ತಾಲೂಕು ಹೋಗ್ತೀರಾ ಅನ್ನೋದು ಫುಲ್ ಕನ್ಫರ್ಮ್ ಮಾಡ್ಕೊಳ್ಳಿ. ಕಾಲೇಜ್ ಹೆಸರು ಬರ್ಕೊಳ್ಳಿ. ಹಾಗೇನೆ ಬರ್ಕೊಂಡು ಒಂದು ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಇದೆ, ಗೌರ್ಮೆಂಟ್ ಸೀಟ್ಸ್ ಎಷ್ಟಿದಾವೆ, ಹಾಗೆ ಪ್ರೈವೇಟ್ ಸೀಟ್ಸ್ ಎಷ್ಟಿದಾವೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ KEಗೆ ಎಷ್ಟಿದಾವೆ, ಮತ್ತೆ ಸ್ಪೆಷಲ್ ಕೋಟಾಗೆ ಎಷ್ಟಿದೆ, ಹೈದರಾಬಾದ್ ಕನ್ನಡ ರೂರಲ್ಗೆ, ಇವೆಲ್ಲಕ್ಕೂ ಟೋಟಲ್ ಆಗಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಂಬಿಡಿ. ಓಕೆನಾ ವಿದ್ಯಾರ್ಥಿ. ಸೊ ಹಾಗೆ ಬ್ರಾಂಚ್ ಯಾವ್ದು ಬೇಕನ್ನೋದು ಕನ್ಫರ್ಮ್ ಮಾಡ್ಕೊಂಡು ಬ್ರಾಂಚ್ ವೈಸ್ ಗಳು ಬರ್ಕೊಂಡೋಗಿ. ಸೊ ಕಾಲೇಜ್ ಲಿಸ್ಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿ. ಯಾಕೆಂದ್ರೆ ಇಲ್ಲಿ ಏನ್ ಕಾಲೇಜ್ ಅನ್ನು ಮೆನ್ಷನ್ ಮಾಡಿದ್ದಾರೆ ಒಂದು ಡ್ರಾಫ್ಟ್ ಕಾಪಿಯಲ್ಲಿ, ಇವೇ ಕಾಲೇಜ್ ನೀವು ನೆಕ್ಸ್ಟ್ ಆಪ್ಷನ್ ಕೂಡ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಯಾವುದೇ ಕಾಲೇಜ್ ಮೆನ್ಷನ್ ಮಾಡಿಲ್ಲ ಅಂತಂದ್ರೆ ನೀವು ಒಂದು ನೆಕ್ಸ್ಟ್ ಒಂದು DCT ಆಪ್ಷನ್ ಎಂಟ್ರಿಯಲ್ಲಿ ನಿಮ್ಗೆ ಯಾವುದೇ ತರ ಕಾಲೇಜ್ ಸಿಗೋದಿಲ್ಲ. ಹಾಗಾಗಿ ಡ್ರಾಫ್ಟ್ ಕಾಪಿಯಲ್ಲಿ ಏನ್ ಕಾಲೇಜ್ ಇರ್ತಾವಲ್ಲ ಇವೇ ಕಾಲೇಜಿನ ಕಾಲೇಜ್ ಲಿಸ್ಟ್ ಆಗಿ ಮಾಡ್ಕೊಳ್ಳಿ. ಹಾಗೇನೆ ಆ ಕಾಲೇಜಲ್ಲಿ ಇರುವಂತಹ ಬ್ರಾಂಚಸ್ ಕೂಡ ನೀವು ಪಿಕ್ ಮಾಡ್ಕೊಂಡು ಲಿಸ್ಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಸೊ ಇದ್ರ ನಂತರ ಒಂದು ಏನಿದೆಯಲ್ಲ ಡ್ರಾಫ್ಟ್ ಕಾಪಿ ನಂತರ ಒಂದು ಎಲಿಜಿಬಿಲಿಟಿ ಲಿಸ್ಟ್ ಅನ್ಬಿಡ್ತಾರೆ, DCT ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅಂತ. ಸೊ ಮುಂದಿನ ಎಲ್ಲ ಅಪ್ಡೇಟ್ ಅನ್ನು ತಿಳಿಸ್ತಾ ಇರ್ತೀನಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಮಾಡಿ ವಿದ್ಯಾರ್ಥಿ. ಸೊ ಹಾಗೆ ನೋಡಿ ವಿದ್ಯಾರ್ಥಿ, ಟೋಟಲ್ ಎಷ್ಟು ಕಾಲೇಜ್ ಇದೆಯಲ್ಲ, ಟೋಟಲ್ 59 ಎಷ್ಟು ಕಾಲೇಜ್ ಇದೆ ನೋಡ್ಕೊಳ್ಳಿ. ಸಾರಿ 114 ಪೇಪರ್ಸ್ ಇದಾವೆ ಟೋಟಲ್ ಆಗಿ. ಸೊ ಕಾಲೇಜ್ ತುಂಬಾ ಕಾಲೇಜ್ ಇದಾವೆ ವಿದ್ಯಾರ್ಥಿಗಳೇ. ಸೊ ಹಾಗಾಗಿ ಎಲ್ಲ ಕಾಲೇಜ್ ಚೆಕ್ ಮಾಡ್ಕೊಳ್ಳಿ. ಯಾವ ಕಾಲೇಜ್ ಇಂಟ್ರೆಸ್ಟ್ ಇದೆ ಎಲ್ಲ ಕಾಲೇಜ್ ಲಿಸ್ಟ್ ಮಾಡ್ಕೊಳ್ಳಿ. ಹಾಗೇನೆ ಅದು ಬ್ರಾಂಚಸ್ ಏನ್ ಬೇಕಾದ್ರೆ ಎಲ್ಲ ಕರೆಕ್ಟಾಗಿ ಫಿಲ್ ಮಾಡ್ಕೊಂಡು ಇಟ್ಕೊಂಡಿರೋ ವಿದ್ಯಾರ್ಥಿ ಆಪ್ಷನ್ ತುಂಬಾ ಯೂಸ್ ಆಗುತ್ತೆ.